ಮೊದಲನೇದಾಗಿ ಮೇ ತಿಂಗಳ 22ನೇ ತಾರೀಕು ಈ ರೀತಿ ಕೆಲವು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಕೆಲವು ಸಾರ್ವಜನಿಕರ ಒಂದು ಪರ್ಸನಲ್ ಮೊಬೈಲ್ ನಂಬರ್ನ CDR ಗಳನ್ನ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಆ ಒಂದು ಆಫೀಸ್ಗಳನ್ನ ನಾವು ಸರ್ಚ್ ಮಾಡಿ FIR ರಿಜಿಸ್ಟರ್ ಮಾಡಲಾಗುತ್ತೆ. 3 ಪ್ರಕರಣ ದಾಖಲಾಗುತ್ತಾವಲ್ಲ. ಆ ಪ್ರಕರಣಗಳಲ್ಲಿ ಕೆಲವರನ್ನ ಆವಾಗ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ವಿ. ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ವಿ. ಅವರ ಒಂದು ಬಳಿ ಇದ್ದಂತ ಮೊಬೈಲ್ ನಂಬರ್ಗಳು ಎಲ್ಲಿಂದ ತಂದಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ತನಿಖೆ ಆಗ್ತಾ ಇತ್ತು. ಇದು ನಮಗೆ ಇವರ ಒಂದು ಮೈನ್ ಕಿಂಪಿನ್ನು ಹೊರ ರಾಜ್ಯದವನಿದ್ದು ಸಾಕಷ್ಟು ಜನರ ಜೊತೆ ಸಂಪರ್ಕದಲ್ಲಿದ್ದ ಅಂತ ತಿಳಿದು ಬಂದ ಮೇರೆಗೆ ಆತನ್ನು ಕೂಡ ಕೆಲವು ದಿನಗಳ ಹಿಂದೆ ನಾವು ಬಂಧಿಸಿ ಆತನ ಒಂದು ಹೇಳಿಕೆಗಳನ್ನ ಪಡಿತಾ ಇದ್ದೀವಿ. ಈಗ ತನಿಖೆ ಕೂಡ ನಡೆಸ್ತಾ ಇದೆ. ಇದು ನಮಗೆ ಕಂಡು ಬಂದಿದ್ದು ಹೇಗೆ ಅಂತಂದ್ರೆ ಕೆಲವು ಪೊಲೀಸ್ ಸಿಬ್ಬಂದಿಗಳನ್ನ ಬೇರೆ ಕಡೆ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ಇದನ್ನ ಅವರ ಒಂದು ಸ್ನೇಹ ಬೆಳೆಸಿ ಅವರಿಂದ ಅನಧಿಕೃತವಾಗಿ ಕೆಲವು ಮಾಹಿತಿಗಳನ್ನ CDR ಗಳನ್ನ ಪಡಿತಾ ಇರ್ತಕ್ಕಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಾವು ಬಂಧಿಸಿ ಅದನ್ನ ಅವ್ರು ಯಾವ ರೀತಿ ಇದನ್ನ ಮಾಡ್ತಾ ಇದ್ರು ಏನು ಅಂತಕ್ಕಂಥ ಅಂಶಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ರು. ಬೇಸಿಕಲಿ ಇದು ಅವರು ಯಾರು ಅದನ್ನ ಡಿಮ್ಯಾಂಡ್ ಮಾಡಿರ್ತಾರೆ ಅವರಿಂದ ದುಡ್ಡು ತಗೊಂಡು ಎಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ರು. ಒಂದು CDRಗೆ ಇಷ್ಟಿಷ್ಟು ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ಇದು ನಡೀತಾ ಇತ್ತು. ಈಗ ಈ ಬೃಹತ್ ಒಂದು ಜಾಲವನ್ನ ಅಂತಾರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಜಾಲವನ್ನ ಭೇದಿಸಿ ಈ 3 ಪ್ರಕರಣಗಳನ್ನು ದಾಖಲು ಮಾಡಿದೆ. ಈ ಏಜೆನ್ಸಿಗಳು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಆದ್ರೆ ಇವರು ಮಾಹಿತಿಗಳನ್ನ ಬೇರೆ ಕಡೆ ಶೇರ್ ಮಾಡ್ಕೊಳ್ತಾ ಇದ್ರು. ಬೇರೆ ರಾಜ್ಯದಲ್ಲಿ ಅವಶ್ಯಕತೆ ಬಿದ್ದವರಿಗೆ ಬೇರೆ ರಾಜ್ಯದಲ್ಲಿ ಮಾಡ್ಕೊಳ್ತಾ ಇದ್ರು. ಅದನ್ನ ಕೋಆರ್ಡಿನೇಟ್ ಮಾಡ್ತಾ ಇದ್ದಕ್ಕಂಥ ಒಬ್ಬ ಪ್ರಮುಖ ಕಿಂಪಿನನ್ನು ಕೂಡ ನಾವು ಮೊನ್ನೆ ಅರೆಸ್ಟ್ ಮಾಡಿದ್ವಿ. ಪೊಲೀಸ್ ಸಿಬ್ಬಂದಿ ಹಿರಿಯ ಅಧಿಕಾರಿಗಳನ್ನ ಈಗ ಅದು ಯಾವ ತರ ಮಾಡ್ತಿತ್ತು ಅಂತಂದು ಈಗ ನಾವು ಫೈಂಡ್ ಔಟ್ ಮಾಡ್ತೀವಿ. ಯಾಕಂತಂದ್ರೆ ಅದು ಕೂಲಂಕುಷವಾಗಿ ತನಿಖೆ ಆಗ್ಬೇಕಾಗ್ತದೆ. ಯಾರು ಕೂಡ ಗೊತ್ತಿದ್ದು ಈ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೂ ಇವರು ಮಾಡಿದ್ದಾರೆ ಅಂತಾರೆ, ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ತನಿಖೆ ಮಾಡ್ತೀವಿ. ಸಾಕಷ್ಟು ಜನ ಈ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸೀಸ್ ಮುಖಾಂತರ ಇದನ್ನ ಮಾಡ್ತಾ ಇದ್ರು ಬೇರೆ ಕಡೆ. ಅದರಲ್ಲಿ ಎಷ್ಟೋ ನಂಬರ್ ಸಿಕ್ಕಿದೆ ನಮ್ಗೆ. ಅದನ್ನೆಲ್ಲ ಕೂಡ ನಾವು ಕೂಲಂಕುಷ ಪರಿಶೀಲನೆ ಮಾಡ್ತಾ ಇದ್ದೀವಿ.